ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದು ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಗಳ ಜೊತೆಗೆ ಮಾತು. ಅವರೆಲ್ಲರನ್ನೂ ಕೂಡ ಬನ್ನಿ ಅಂತ ಹೇಳಲಾಗಿದೆ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ. ಅಂದರೆ ಈ ಅಪಾರ್ಟ್ಮೆಂಟ್ಗಳದ್ದು ಈ ಮಾಲೀಕತ್ವ, ಆಡಳಿತ, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ಕರಡು ಸಿದ್ಧವಾಗಿದೆ. ಹೊಸ ಕಾನೂನು ತರಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾವು ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಏನು ಅಂದರೆ ಈ ಬಿಲ್ಡರ್ಗಳಿಂದ ಈ ಸಾಮಾನ್ಯ ಈ ಪ್ರದೇಶ ಹಸ್ತಾಂತರಕ್ಕೆ ಅಂದರೆ ಕಡ್ಡಾಯ ನಿಯಮ ಆಗುವಂಥ ಸಾಧ್ಯತೆ ಇದೆ. ಯಾವುದೋ 75ರಲ್ಲಿರುವಂಥ ಓಬಿರಾಯನ್ ಕಾಲದ ಕಾನೂನು ಚೇಂಜ್ ಆಗಬೇಕದು. ಸಾಮಾನ್ಯ ಸಂಗತಿನ 30% ಜನ ಅಪಾರ್ಟ್ಮೆಂಟ್ಗಳಲ್ಲೇ ಬದುಕ್ತಾ ಇದ್ದಾರಪ್ಪ ಬೆಂಗಳೂರಲ್ಲಿ. ಹೀಗಾಗಿ ಏನು ಅಂದರೆ ಇಂಥ ವಿವಾದಗಳ ತ್ವರಿತ ಇತ್ಯರ್ಥಕ್ಕೆ ಪ್ರಾಧಿಕಾರ ಸ್ಥಾಪನೆ ಆಗುವಂಥದ್ದು, ಸಾಕು ಪ್ರಾಣಿಗಳು, ಕಾಮನ್ ಏರಿಯಾ ಬಳಕೆ, ಇದೆಲ್ಲದರ ಬಗ್ಗೆಯೂ ಕೂಡ ನಿಯಮಗಳು ಬರ್ತವೆ. ನಮ್ಮ ಪ್ರತಿನಿಧಿ ಅನಿಲ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಹೇಗಿದೆ ಸಿದ್ಧತೆ? ಜೊತೆಗೇನು ಅಂತಂದರೆ ಬಹಳಷ್ಟು ಜನ ಬನ್ನಿ ಅಂತ ಕೃಷ್ಣ ಬೈರೇಗೌಡರು ಕರೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ, ನೀವು ಕೂಡ ಮಾತಾಡಬಹುದು ಅಂತ. ಏನಿದೆ ಇದರ ಬಗ್ಗೆ ವಿವರ? ಖಂಡಿತವಾಗ್ಲೂ ರಂಗನಾಥ್, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಬೂಸ್ಟರ್ ಡೋಸ್ ನೀಡೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ಅವರು ಸಿಎಂ ಆದ ಬಳಿಕ ಬೆಂಗಳೂರಿನಲ್ಲಿ ಹಲವಾರು ಪರಿವರ್ತನೆ ಕೂಡ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಗಮನಿಸಿದ್ರೆ ಈಗ ಫುಟ್ಪಾತ್ನ ಒಂದು ತೆರವು ಒತ್ತುವರಿ ಕೂಡ ಆಯಿತು. ಅದರ ಜೊತೆಗೆ ಈಗ ಫ್ಲೆಕ್ಸ್ಗಳ ತೆರವು ಕೂಡ ಆಯಿತು, ಮತ್ತು ಬಿಡಾಡಿ ವಾಹನಗಳ ಒಂದು ಎತ್ತಗಣೆ ಕಾರ್ಯ ಕೂಡ ಆಯಿತು. ಈಗ ಮತ್ತೊಂದು ಮಹತ್ತರ ಬದಲಾವಣೆಗೆ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಖ್ಯೆ ಹೆಚ್ಚಿದೆ. ಅವರಿಗೆ ಒಂದಷ್ಟು ಸಮಸ್ಯೆಗಳಿತ್ತು, ಅಂದರೆ ಹಲವು ವರ್ಷಗಳಿಂದಲೂ ಕೂಡ ಅದು ಹಾಗೆ ಇತ್ತು. ಅಂದರೆ ಡಿ ಕೆ ಶಿವಕುಮಾರ್ ಡಿ.ಸಿ.ಎಂ ಆಗಿದ್ದಾಗ ಕೆಲವೊಂದು ಆಶ್ವಾಸನೆಯನ್ನು ಕೂಡ ಕೊಡ್ತಾರೆ. ಈಗ ಆ ಭರವಸೆಗಳನ್ನು ಈಡೇರಿಸುವಂತಹ ಸಮಯ ಬಂದಿದೆ. ಹಲವಾರು ವರ್ಷಗಳಿದ್ದಂತಹ ಕಾನೂನು ಮತ್ತು ಅದರ ತೊಡಕುಗಳನ್ನು ಸರಿಪಡಿಸೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ 11 ಗಂಟೆಗೆ ನೆಹರು ತಾರಾಲಯದಲ್ಲಿ ಅಪಾರ್ಟ್ಮೆಂಟ್ನ ಪ್ರತಿನಿಧಿಗಳ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಸಂವಾದವನ್ನು ಕೂಡ ಮಾಡ್ತಾರೆ. ಸಂವಾದದಲ್ಲಿ ಬಂದಂತಹ ಸಲಹೆಗಳನ್ನು ಈಗಾಗಲೇ ಒಂದು ಕರಡನ್ನು ಸಿದ್ಧಪಡಿಸಿದ್ದಾರೆ. ಆ ಕರಡಿಗೆ ಆಡ್ ಆನ್ ಮಾಡಬೇಕಾದ್ರೆ ಆ ಒಂದು ಆಡ್ ಆನ್ ಮಾಡುವಂಥ ಪ್ರಕ್ರಿಯೆ ಕೂಡ ಆಗುತ್ತೆ. ಅಂದರೆ ಈ ಒಂದು ಸಭೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಇರ್ತಾರೆ, ಜೊತೆಗೆ ಡಿ.ಸಿ.ಎಂ ಪರಮೇಶ್ವರ್ ಕೂಡ ಇರ್ತಾರೆ, ಜೊತೆಗೆ ಕೆಲವೊಂದು ಬಿಲ್ಡರ್ಗಳು ಕೂಡ ಇರ್ತಾರೆ. ಬಹಳ ಪ್ರಮುಖವಾದಂತಹ ಬೇಡಿಕೆಗಳು ಕೂಡ ಈ ಒಂದು ಅಪಾರ್ಟ್ಮೆಂಟ್ನ ಒಂದು ನಿವಾಸಿಗಳಿಗೆ ಇರುವಂಥದ್ದು. ಪ್ರಮುಖವಾಗಿ ಈಗ ಬಿಲ್ಡರ್ಗಳಿಂದ ನಿರ್ಮಾಣ ಆಗುವಂತಹ ನಿವೇಶನ ಮತ್ತು ಆ ಭೂಮಿ ಏನಿದೆ ಅದು ನಿಗದಿತ ಸಮಯಕ್ಕೆ ತಲುಪಬೇಕು. ಅದರ ಜೊತೆಗೆ ಒಂದು ಕಾನೂನಿನ ತೊಡಕು ಏನಿದೆ ಅದನ್ನು ಕೂಡ ಇತ್ಯರ್ಥ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದಂಥ ಪ್ರಾಧಿಕಾರ ರಚನೆ ಮಾಡಬೇಕು. ಹೀಗೆ 10 ಹಲವು ಅಂಶಗಳನ್ನು ಕೂಡ ಡಿ ಕೆ ಶಿವಕುಮಾರರ ಮುಂದೆ ಒಂದು ಅಪಾರ್ಟ್ಮೆಂಟ್ನ ಮಾಲೀಕರು ಇಟ್ಟಿದ್ರು. ಇದಕ್ಕೆ ಈಡೇರಿಸುವಂಥ ಸಮಯ ಬಂದಿರುವಂಥದ್ದು. ಕೆಲವು ಗಂಟೆಗಳಲ್ಲಿ ಈಗ ಒಂದು ಸಭೆ ಕೂಡ ಆರಂಭ ಆಗುತ್ತೆ. ಸಭೆಯ ಒಂದು ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಏನಾದರೂ ಒಂದು ಚೇಂಜಸ್ ಮಾಡಬೇಕಾ ಅನ್ನೋದು ಕೂಡ ಒಂದು ಪರಾಮರ್ಶೆಯನ್ನು ಕೂಡ ನಡೆಸ್ತಾರೆ. ಈಗ ಈ ನಿಟ್ಟಿನಲ್ಲೂ ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸಭೆಯನ್ನು ಕೂಡ ನಡೆಸ್ತಾರೆ. ಬೆಂಗಳೂರು ಭಾಗದ ಶಾಸಕರ ಸಭೆಯನ್ನು ಕೂಡ ನಡೆಸಿ ಅಲ್ಲೂ ಕೂಡ ಕೆಲವೊಂದು ಮಾಹಿತಿ ಕೂಡ ಸಂಗ್ರಹ ಮಾಡ್ತಾರೆ. ಅಂದ್ರೆ ಈಗ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲವೊಂದು ಬದಲಾವಣೆಗಳನ್ನು ತರಬೇಕಾ, ಹೀಗಾಗಿ ಅವರ ಒಂದು ಸಲಹೆಗಳನ್ನು ಕೂಡ ಪಡೆದುಕೊಂಡು ಇವತ್ತಿನ ಒಂದು ಸಭೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಮಾಡಿ ನಂತರ ಒಂದು ಅಧಿವೇಶನ ಏನು ಬರುತ್ತೆ, ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ ಕೂಡ ಜಾರಿ ಆಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.